ಇನ್ನು ನೀಟ್ ಪ್ರೊಟೆಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೈ ಮೇಲೆತ್ತೆ ಪ್ರತಿಭಟನೆ ಮಾಡಿ ಪ್ರಧಾನರವರ ರಾಜೀನಾಮೆಯನ್ನ ಕೇಳಿದ್ರು. ಅದೇ ರೀತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಯಾಕೆ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು ಎಡವಿದ್ದಲ್ಲಿ, ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡಿದ್ದಲ್ಲಿ, ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಮಾಡಿ ಕೇಳ್ತಾ ಇರೋದು ಯಾಕೆ? ಮತ್ತೆ ತನಿಖೆ ನಡಿಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಬಿಜೆಪಿಯ ಆರ್ ಅಶೋಕ್ನವರು ಈಗ ಮಾಡ್ತಾ ಇರೋದು ಯಾಕೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದಿಡ್ತೀನಿ. ಅದಕ್ಕಿಂತ ಮುಂಚೆ ಈ ಡಿ ಕೆ ಶಿವಕುಮಾರ್ ಅವರು ಯಾಕೆ ಆ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾದ್ರು? ಪ್ರಧಾನರವರ ಪ್ರೊಟೆಸ್ಟ್ ಅಲ್ಲಿ ಪ್ರಧಾನರವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು, ಮತ್ತೆ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇರೋದು ಯಾಕೆ, ಮತ್ತೆ ಆ ಪ್ರೊಟೆಸ್ಟ್ಗೂ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಡಿ ಕೆ ಶಿವಕುಮಾರ್ ಅವರಿಗೂ ಏನು ಒಂದು ಸಂಬಂಧ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತೇನೆ. ಈಗ ಎಳೆಯಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ, ಕೇಳಿ. ಈಗ ವ್ಯವಸ್ಥೆ ಹೇಗಿದೆ ಅಂದ್ರೆ, ಇಲ್ಲಿ ಏನು ಕೆಪಿಸಿಸಿ ಪರೀಕ್ಷೆ ಅಕ್ರಮ ನಡೆದಿದೆ, 80 ಲಕ್ಷ ರೂಪಾಯಿ ಡೀಲ್ ಮಾಡಲಾಗಿದೆ. ಆ ಆಡಿಯೋ ಕೂಡ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ. ಈ ಒಂದು ಪರೀಕ್ಷೆ ಅಕ್ರಮ ಏನು ಆಗ್ತಾ ಇದೆ, 80 ಲಕ್ಷಕ್ಕೆ ಡೀಲ್ ಆಗಿದೆ. 80 ಲಕ್ಷ ಡೀಲ್ ಆದ ಮೇಲೆ 40 ಲಕ್ಷ ರೂಪಾಯಿಯನ್ನ ಮುಂಗಡ ಹಣವನ್ನಾಗಿ ಕೊಡಬೇಕು. ಯಾಕಂದ್ರೆ ಈ 40 ಲಕ್ಷ ರೂಪಾಯಿನ ಮುಂಚೆ ಕೊಡಬೇಕು, ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು. ಕೆಲಸ ವೆರಿಫಿಕೇಶನ್ ಆದ ಮೇಲೆ ಇನ್ನುಳಿದಂತಹ ಬಾಕಿ 40 ಲಕ್ಷ ರೂಪಾಯಿಯನ್ನ ಕೊಟ್ಟು ವಾಪಸ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ತಗೋಬೇಕು ಅನ್ನುವಂತಹ ಒಂದು ಆಡಿಯೋ ಲೀಕ್ ಆಗಿದೆ. ಈ ಆಡಿಯೋದ ಬೆನ್ನಲ್ಲೇ ಈಗ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ನವರು ಇದನ್ನ ಕೈಗೆತ್ತಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ಇದು ಏನಾಗ್ತಿದೆ ಅನ್ನೋ ತನಿಖೆ ನಡೆಸಬೇಕು ಅನ್ನುವಂಥದ್ದು. ಯಾಕೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದು ಒಂದು ರೀತಿ ಪರಿಣಾಮ ಬೀರ್ತಾ ಇದೆ ಅಂದ್ರೆ, ಕೆಪಿಸಿಸಿ ಪರೀಕ್ಷೆ ಅಕ್ರಮ ನಡೆದಿದೆಯಲ್ಲ, ಆ ಸಂದರ್ಭದಲ್ಲಿ ಈ ಕೆಪಿಸಿಸಿ ಸ್ಥಾನದ ಅಧ್ಯಕ್ಷರೇ ಈ ಡಿ ಕೆ ಶಿವಕುಮಾರ್ ಆಗಿದ್ರು. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಆ ಸಂದರ್ಭದಲ್ಲಿ ಆಗಿದ್ರು. ಆ ಸಂದರ್ಭದಲ್ಲಿ ಮಾತನಾಡಿರುವಂತಹ ಆಡಿಯೋ ಈಗ ಎಲ್ಲೆಡೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಇರಲಿ, ಯಾಕೆ ಇದಷ್ಟೇ ಅಲ್ಲ, ಬಿಡದಿ ಟೌನ್ಶಿಪ್ ಇಲ್ಲಿಯೂ ಕೂಡ ನಡೀತಾ ಇರುವಂತಹ ಒಂದಿಷ್ಟು ಏನು ಪ್ರತಿಭಟನೆಗಳು ನಡೆದವು, ಬೇರೆ ವಿಚಾರಗಳು ಕೂಡ ಕೇಳಿಬಂದವು. ಇದೆಲ್ಲ ವ್ಯವಸ್ಥೆ. ಇಲ್ಲಿಯ ದುಡ್ಡನ್ನ ತೆಗೆದು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡ್ತಾ ಇದೆ ನೋಡಿ. ಈಗ ಈ 80 ಲಕ್ಷ ರೂಪಾಯಿನ ಡೀಲ್ ಮಾಡಿಕೊಂಡು ಸರ್ಕಾರಿ ಉದ್ಯೋಗ ಕೊಟ್ಟು ಈ 80 ಲಕ್ಷ ರೂಪಾಯಿದಂತೆ ಎಷ್ಟು ಜನರ ಜೊತೆಗೆ ಡೀಲ್ ಮಾಡ್ಕೊಳ್ತಾರೋ, ಈ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನಿಮಗೆ ವಿವರವಾಗಿ ನಾನು ತಿಳಿಸ್ಕೊಡ್ತೇನೆ. ಅಂದ್ರೆ ಈ ಹಣ ನೇರವಾಗಿ ಕಾಕ್ರೋಚ್ ಪಾರ್ಟಿಯ ಅಂದ್ರೆ CGP ಪಾರ್ಟಿಯ ಪ್ರೊಟೆಸ್ಟ್ಗೆ ಇದು ಆಹಾರವಾಗಿ ಹೋಗ್ತಾ ಇದೆ. ಅದರ ಜೊತೆಗೆ ಆ ಪ್ರೊಟೆಸ್ಟ್ಗೆ ಬಂಡವಾಳ ಹೂಡಿಕೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಹಣವನ್ನ ಹೂಡಿಕೆಯನ್ನ ತೆಗೆದುಕೊಂಡು ಇಲ್ಲಿ ಆಗ್ತಾ ಇರುವಂತಹ ಬರುವಂತಹ ಹಣವನ್ನು ತೆಗೆದುಕೊಂಡು ಅಲ್ಲಿ ಅವರಿಗೆ ಬಿರಿಯಾನಿ ಕುಡಿಸ್ತಾ ಇದೆಯಾ, ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಹಣ ಹೂಡಿಕೆ ಮಾಡ್ತಾ ಇದೆಯಾ ಅನ್ನುವಂಥ ಆರೋಪ ಕೂಡ ಬಿಜೆಪಿಯಿಂದ ಸಾಕಷ್ಟು ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಎಂತಹ ಪರಿಣಾಮ ಬೀರ್ತಾ ಇದೆ ಅಂದ್ರೆ, ರಾಜೀನಾಮೆಯನ್ನ ಕೊಡುವಂತಹ ರೀತಿಯಲ್ಲಿ ಪರಿಣಾಮ ಬೀಳ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ಒಂದು ರಾಜೀನಾಮೆಗೆ ಒಂದು ಅವಶ್ಯಕತೆಯನ್ನ ಇಟ್ಟುಕೊಂಡು ರಾಜೀನಾಮೆ ಕೊಡಲೇಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದೆ ಬಿಜೆಪಿ ಅನ್ನುವಂಥದ್ದನ್ನ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ನೋಡಿ, ಕೆಪಿಸಿಸಿ ಪರೀಕ್ಷೆ ಅಕ್ರಮ ನಡೆದಿದೆ, 80 ಲಕ್ಷಕ್ಕೆ ಡೀಲ್ ಆಗಿದೆ, 40 ಲಕ್ಷ ರೂಪಾಯಿ ಮುಂಚೆ ಕೊಡಬೇಕು, ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದಮೇಲೆ 40 ಲಕ್ಷ ರೂಪಾಯಿಯನ್ನ ಕೊಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ವಾಪಸ್ ತಗೋಬೇಕು. ಯಾವ ನೌಕರಿದಾರ ಈ ಡೀಲ್ಗೆ ಒಂದು ಸಹಿ ಎಂದಿದ್ದಾನೋ ಆ ವ್ಯಕ್ತಿ. ಸೊ ಈಗ ಇಲ್ಲಿ ಆಡಿಯೋ ಲೀಕ್ ದಲ್ಲಿ ಬರ್ತಾ ಇರುವಂತಹ ಮುಖ್ಯ ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ, ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿನ ಕೊಡಬೇಕು ಅನ್ನುವಂಥದ್ದು ಈ ಒಂದು ಆಡಿಯೋದಲ್ಲಿ ಗಮನಾರ್ಹವಾಗಿ ಮಾತಾಡಿರುವಂತಹ ವಾಯ್ಸ್ ಕೂಡ ಇದೆ. ಸೊ ಅದಾದ ಮೇಲೆ ಅದರಲ್ಲಿ 40 ಲಕ್ಷ ರೂಪಾಯಿನ ಮುಂಚೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಸವಿಸ್ತಾರವಾಗಿ ಮಾತನಾಡಿರುವಂತಹ ಆಡಿಯೋದಲ್ಲಿ ಒಂದು ವಿಚಾರ ಇದೆ. ಅದಾದ ಮೇಲೆ ಮಾತುಕತೆ ನಡೆದಿರುವಂತಹ ಆರೋಪ ಇದೆಯಲ್ಲ, ಈ ಆರೋಪ ಆಡಿಯೋ ಈಗ ರಾಜ್ಯದೆಲ್ಲೆಡೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈಗ ಇದನ್ನೇ ಇಟ್ಕೊಂಡು ಬಿಜೆಪಿ ಕೂಡ ಕೆಪಿಸಿಸಿ ಮುಂದೆ ವಿವಿಧ ರೀತಿಯಲ್ಲಿ ವಿವಿಧ ಕಡೆಗಳಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಗೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇರೋದು ಸತ್ಯ. ಸೊ ಅದಾದ ಮೇಲೆ
ನ್ಯಾಯಸಮ್ಮತವಾದಂತಹ ತನಿಖೆ ನಡಿಬೇಕು. ಅದು ಡಿ ಕೆ ಶಿವಕುಮಾರ್ ಅವರೇ ಆಗಿರಲಿ, ಯಾರೇ ಆಗಿರಲಿ, ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ರಾಜೀನಾಮೆಯನ್ನ ಸರ್ಕಾರದ ಹುದ್ದೆಯಲ್ಲಿದ್ರೆ ರಾಜೀನಾಮೆಯನ್ನ ಕೊಟ್ಟು ಕೆಳಗಿಳಿಬೇಕು. ಅದು ಯಾವುದೇ ಹುದ್ದೆಯಲ್ಲಿದ್ರು ಸರಿ ಅಂತ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಸೊ ಇದಾದ್ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು, ಈ ಆರೋಪಿಗಳು ಯಾರಿದ್ದಾರೆ ಇವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಬಿಜೆಪಿ ಒಂದು ಪ್ರೊಟೆಸ್ಟ್ ಆಗಿ ಈಗ ಹೊರಗೆ ಬಿಡ್ತಾ ಇದೆ. ಸೊ ಇದು ಅಷ್ಟೇ ಆದ ಮೇಲೆ ಸರ್ಕಾರದ ಹೇಳಿಕೆ ಕೂಡ ಏನಾಗ್ತಾ ಇದೆ, ಕರ್ನಾಟಕದ ಒಂದು ಲೋಕಸಭಾ ಆಯೋಗ ಇದನ್ನು ಯಾವ ರೀತಿ ನಿರ್ಧಾರ ಮಾಡುತ್ತೆ, ಗೃಹ ಇಲಾಖೆ ಕ್ರಮ ಯಾವ ರೀತಿ ಇರುತ್ತೆ, ಇದನ್ನು ಕೂಡ ಈಗ ಒಂದು ವ್ಯವಸ್ಥೆ ಇದೆ. ಇನ್ನು ಗೃಹ ಇಲಾಖೆ ಕ್ರಮ ಕೂಡ ಈ ರೀತಿಯಾಗಿ ಬಂದಿರುವಂತದ್ದು. ಮುಂಬರುವಂತಹ ನೇಮಕಾತಿ ಪರೀಕ್ಷೆಗಳಲ್ಲಿ ಒಂದು ಉನ್ನತ ಮಟ್ಟದ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಈ ಒಂದು ಎಕ್ಸಾಮ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ಯಬೇಕು ಅನ್ನುವಂಥದ್ದು ಕೂಡ ಲೋಕಸಭಾ ಒಂದು ಏನು ಗೃಹ ಇಲಾಖೆಯ ಕ್ರಮ ಇದೆ ಇದು ಕೂಡ ನಡೀತದೆ ಅನ್ನುವಂಥದ್ದು. ಇನ್ನು ಶೂನ್ಯ ಒಂದು ಸಹಿಷ್ಣುತೆ, ಈ ಒಂದು ಅಕ್ರಮವನ್ನು ಸಹಿಸೋದಿಲ್ಲ ಅನ್ನುವಂಥದ್ದು ಕೂಡ ಗೃಹ ಇಲಾಖೆಯ ಒಂದು ಕ್ರಮ ಆಗಿದೆ. ಇದಾದ ಮೇಲೆ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿದೆ, ಮಧ್ಯವರ್ತಿಗಳ ಚಟುವಟಿಕೆ ಮತ್ತು ಡಿಜಿಟಲ್ ವಂಚನೆಗೆ ಮೇಲೆ ವಿಶೇಷ ನಿಗಾವನ್ನ ಇಡಬೇಕು ಅನ್ನುವಂಥದ್ದು ಕೂಡ ಗೃಹ ಇಲಾಖೆ ಒಂದು ಕ್ರಮವನ್ನು ಕೊಟ್ಟಿದೆ. ಇದಾದ್ಮೇಲೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಗೃಹ ಇಲಾಖೆ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಇಷ್ಟೇ ಅಲ್ಲದೆ ಇನ್ನು ಸರ್ಕಾರದ ಹೇಳಿಕೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತಾಪಪಡಿಸ್ತೀನಿ. ಮುಂಬರುವಂತಹ ದಿನಗಳಲ್ಲಿ ನಡೆಯಲಿರುವ ಸಾವಿರಾರು ಸರ್ಕಾರಿ ಹುದ್ದೆಗಳ ಪರೀಕ್ಷೆಗಳನ್ನ ಪಾರದರ್ಶಕವಾಗಿ ನಡೆಸಬೇಕು, ಎಲ್ಲಾ ರೀತಿಯ ಭದ್ರತಾ ಕ್ರಮಗಳನ್ನು ಕೈಗೊಳ್ತೇವೆ ಅನ್ನುವಂಥದ್ದನ್ನ ಕೂಡ ಸರ್ಕಾರ ತಿಳಿಸ್ತಾ ಇದೆ. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒತ್ತಡವನ್ನ ಹೇರ್ತಾ ಇರೋದು ಬಿಜೆಪಿ. ಯಾಕೆ ಅಂದ್ರೆ ಅಲ್ಲಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಪ್ರೊಟೆಸ್ಟ್ ಅನ್ನ ಮಾಡಿ ಕಾಕ್ರೋಚ್ ಪಾರ್ಟಿಯ ಜೊತೆಗೆ ಹೋರಾಟವನ್ನ ಮಾಡಿ ಪ್ರಧಾನರವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹಠ ಹಿಡಿದಿರುವಂತದ್ದು. ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತ ಹಠವನ್ನ ಹಿಡಿದು ರಾಹುಲ್ ಗಾಂಧಿಗೆ ಈಗ ಶಾಕ್ ನೀಡುವ ಮಟ್ಟಿಗೆ ಬಿಜೆಪಿ ತಯಾರಿ ನಡೆಸಿಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಯಾಕೆಂದ್ರೆ ಈ ರೀತಿಯಾದಂತಹ ಡೀಲ್ ಆಡಿಯೋ ಕೂಡ ಇವತ್ತು ಎಲ್ಲೆಡೆಯೂ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ರೀತಿ ಪಸರಿಸ್ತಾ ಇದೆ ಅನ್ನುವಂಥದ್ದು. ಇಷ್ಟೇ ಅಲ್ಲದೆ ಈ ಡಿ ಕೆ ಶಿವಕುಮಾರ್ ಅವರು ಆಗಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಆಗಲಿ ಏನು ಬಿಡದಿ ಟೌನ್ಶಿಪ್ ಇದೆ, ಅದಾದ್ಮೇಲೆ ಏನು ಇಂತಹ ಒಂದು ಅಕ್ರಮವನ್ನ ಮಾಡಿ ಈ ಹಣ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಇದು CGP ಅಂದ್ರೆ ಕಾಕ್ರೋಚ್ ಪಾರ್ಟಿಯ ಮೇಲೆ ಬಂಡವಾಳ ಹಾಕಿ ಪ್ರೊಟೆಸ್ಟ್ ಅನ್ನ ಮಾಡಿ ಮುಂಬರುವಂತಹ ಚುನಾವಣೆಗಳಲ್ಲಿ ಮೋದಿಯನ್ನ ಎದುರಿಸ್ತಕ್ಕಂತಹ ಒಂದು ರೀತಿಯಲ್ಲಿ ಈ ಹಣ ಅಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಆರೋಪ ಕೂಡ ಬಿಜೆಪಿಯ ಈಗ ಪ್ರಮುಖ ಮುಖಂಡರು ಮಾಡ್ತಾ ಇರುವಂತದ್ದು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ತಲೆ ಬಿಸಿ ತಂದಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಅದೊಂದು ರೀತಿ ದೊಡ್ಡ ತಲೆನೋವು ಕೂಡ ಆಗ್ತಾ ಇದೆ. ಯಾಕಂದ್ರೆ ಇರುವಂತಹ ಸತ್ಯಾಸತ್ಯತೆಗಳನ್ನ ಈಗ ಬಿಜೆಪಿಯ ಘಟಾನುಘಟಿ ನಾಯಕರು ಹೊರ ಇಡ್ತಾ ಇರುವಂತದ್ದು. ಅಂದ್ರೆ ಏನು ಬಿಡದಿ ಟೌನ್ಶಿಪ್ ಅನ್ನ ಇಲ್ಲಿ ಟೌನ್ಶಿಪ್ ಒಂದು ಅಡಿಯಲ್ಲಿ ಇದನ್ನ ಏನು ಯೋಜನೆಯನ್ನ ತಗೊಂಡು ಬಂದಿದ್ದಾರೆ, ಈ ಯೋಜನೆಯ ದುಡ್ಡನ್ನ ಹೋಗಿ ಅಲ್ಲಿ ಪ್ರೊಟೆಸ್ಟ್ಗೆ ಹಾಕ್ತಕ್ಕಂಥದ್ದು ಮತ್ತು ಆ CGP ಪಾರ್ಟಿಗೆ ಒಯ್ದು ಬಿರಿಯಾನಿ ಹಾಕ್ತಕ್ಕಂಥದ್ದು ನಡೀತಾ ಇದೆಯಲ್ಲ, ಇದರ ಆರೋಪ ಕೂಡ ಬಿಜೆಪಿಯ ನಾಯಕರಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಡೀತಾ ಇರುವಂತಹ ಸರ್ಕಾರಿ ಹುದ್ದೆಗಳ ಅಕ್ರಮ ಏನ್ ನಡೀತಾ ಇದೆ, ಇದು ದುಡ್ಡನ್ನು ಕೂಡ ಒಯ್ದು ಅಲ್ಲಿ CGP ಪಾರ್ಟಿಗೆ ಹಾಕ್ತಕ್ಕಂಥದ್ದು, ಅಲ್ಲಿ CGP ಅನ್ನುವಂತಹ ಪಾರ್ಟಿಯನ್ನ ಕಟ್ಟಿ ಆ CGP ಪಾರ್ಟಿಗೆ ಒಂದು ದೊಡ್ಡ ಬೆಂಬಲವಾಗಿ ನಿಂತ್ಕೊಂಡು ಕಾಂಗ್ರೆಸ್ ಪಾರ್ಟಿ ಈ ರೀತಿಯಾದಂತಹ ಒಂದು ಅವಹೇಳನಕಾರಿ ವಿಚಾರಗಳಲ್ಲಿ ಭಾಗಿಯಾಗ್ತಾ ಇದೆ ಮತ್ತು ಇಂತಹ ಒಂದು ಅಕ್ರಮವನ್ನ ಮಾಡಿ ಆ CGPಯಲ್ಲಿ ಬಿರಿಯಾನಿ ಕುಡಿಸ್ತಾ ಇದೆ. ಇದು ಸ್ವತಃ ಕಾಂಗ್ರೆಸ್ ಪಕ್ಷದ ಒಂದು ನೀಚ ಬುದ್ಧಿ ಅಂತ ಹೇಳಿ ಬಿಜೆಪಿಗರು ಕೂಡ ಕೆಂಡ ಕಾರ್ತಾ ಇದ್ದಾರೆ. ಟೋಟಲ್ ಆಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಅಕ್ರಮದಲ್ಲಿ ಸಿಕ್ಕಾಕೊಂಡ್ರೆ ಬಹುತೇಕ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಗೆ ಇನ್ನಷ್ಟು ರಾಜ್ಯದಲ್ಲಿ ಪ್ರೊಟೆಸ್ಟ್ ದೊಡ್ಡದಾಗಿ ನಡೀಬಹುದು ಅನ್ನುವಂಥದ್ದು ಕೂಡ ಕುತೂಹಲಕಾರಿ ವಿಚಾರ ಆಗಿದೆ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ಅಪ್ಡೇಟ್ಸ್ ಕೊಡ್ತಾನೆ ಇರುತ್ತೆ GM ಸರ್ಕಾರ. ನೋಡ್ತಾ ಇರಿ, ಆದಷ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.